ಇದೀಗ ಶಿವಂ ವಾಸ್ತು ಅನ್ನೋ ಸಮಯ. ಯಾವ ವಿಶೇಷ ಮಾಹಿತಿ ನಮಗಾಗಿ ಕಾದಿದೆ ಇವತ್ತು? ವೀಕ್ಷಕರೇ, ಇಂಥ ಒಂದು ಶಿವಂ ವಾಸ್ತುವಲ್ಲಿ ಪ್ರತಿದಿನ ನಾವು ಒಂದಲ್ಲ ಒಂದು ವಿಚಾರ ತಿಳಿಸ್ಕೊಡ್ತೀವಿ. ಬಾಗಿಲುಗಳು 108 ಅಂತ ಹೇಳಿದ್ವಿ. ಹಾಗೆ ಆ 108 ಬಾಗಿಲು ಅಂತ ಹೇಳಿದ ಹಾಗೆ ಜೀವನದ ತೆರೆದ ಬಾಗಿಲು ಯಾವುದು? ಮುಂಬಾಗಿಲು, ಹಿಂಬದಿಯ ಬಾಗಿಲು, ದೇವರ ಮನೆ ಬಾಗಿಲು. 3 ಬಾಗಿಲು ಮುಖ್ಯ. ಅದಕ್ಕೆ ಕಾಯ, ವಾಚ, ಮನಸ್ಸ. ಬಾಗಿಲುಗಳು ಹೇಗಿರಬೇಕು? ಒಂದಕ್ಕೊಂದು ಎದುರುಗಡೆ ಬರಬೇಕಾ ಬೇಡವಾ ಅಂತ ಕೂಡ ತಿಳಿಸ್ಕೊಟ್ವಿ. ಕುತ್ತುಗಳು ಬರಬಾರ್ದು, ಒಂದು ಬಾಗಿಲಿಗೆ ಎದುರುಗಡೆ ಇನ್ನೊಂದು ಬಾಗಿಲು ಇರಬಾರ್ದು. 5 ಬಾಗಿಲಿಗಿದ್ರೆ ಏನಾಗುತ್ತೆ? 4 ಬಾಗಿಲು ಬಂದರೆ ಏನಾಗುತ್ತೆ? 7 ಬಾಗಿಲುಗಳು ಒಟ್ಟಿಗೆ ಇದ್ದರೆ ಏನಾಗುತ್ತೆ? 4 ಬಾಗಿಲಿಗಿದ್ರೆ ಒಬ್ರಿಗೊಬ್ರು ಏನು ಸಂಬಂಧ ಆಗತ್ತೆ? ಇದೆಲ್ಲ ಜೀವನದ ಹಾದಿ. ಅದಕ್ಕೆ ಮನೆಯಲ್ಲಿ ಆಯಾ ಪಾಯವನ್ನು ಎಲ್ಲ ಹಾಕ್ಕೊಂಡು ಪ್ರತಿಷ್ಠೆ ಮಾಡಿಕೊಂಡ್ವಿ. ಆದರೆ ಇಂಥ ಒಂದು ಪ್ರತಿಷ್ಠೆಯಲ್ಲಿ ಮನೆ ಗೃಹ ಪ್ರವೇಶ ಅನ್ನೋದನ್ನು ಹೇಗೆ ಮಾಡ್ಕೋಬೇಕು, ಯಾವ ರೀತಿ ಮಾಡ್ಕೋಬೇಕು? ಗೃಹ ಪ್ರವೇಶಕ್ಕೆ ಮೊದಲು ಮನೆಗಳಿಗೆ ಯಾವ ಕಾಲಕ್ಕೂ ಏನೇನು ದೋಷಗಳಿರುತ್ತೆ ಅದನ್ನು ಸರಿಪಡಿಸಬೇಕು. ಅದನ್ನು ತಿಳಿಸ್ಕೊಳ್ತಿರಲ್ವ? ಅದಕ್ಕೆ ಶಿವನ ಮೊದಲು ಸ್ವಾಗತಿಸೋಣ. ಬನ್ನಿ ಆ ಶಿವನ ವಾಸ್ತುಗೆ ಹೋಗೋಣ. ನೋಡಿದ್ರೆ ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಭಾಳ ಸಂತೋಷ ಇಂಥ ಒಂದು ಶಿವಂ ವಾಸ್ತುಗೆ ಬಂದಿರತಕ್ಕಂಥ ವಿಚಾರ. ಗೃಹ ಪ್ರವೇಶಕ್ಕೆ ಮೊದಲು ಪ್ರತಿಯೊಬ್ಬ ಮನುಷ್ಯ, ಗಂಡ, ಹೆಂಡತಿ, ಮಕ್ಕಳು, ನೀವು ಯಾರು ಮನೆ ಕಟ್ಟಿರ್ತೀರಾ ಅಥವಾ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿರ್ತೀರಾ ಅಥವಾ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಮಾಡಿರ್ತೀರ, ಈ ವಾಸ್ತುಯುತವಾಗಿರ್ತಕ್ಕಂಥ ವಾಸ್ತು ಪುರುಷ ಭಾಳ ಮುಖ್ಯ. ನಾನು ಮೊದಲೇ ಹೇಳಿದ್ದೀನಿ, ವಾಸ್ತು ಪುರುಷನ್ನ ಸ್ವಾಗತ ಮಾಡಬೇಕು, ಹಿಂದಿನ ದಿವಸ ರಾತ್ರಿ ಬರಬೇಕು, ವಾಸ್ತು ಬಲೆಯನ್ನು ಹಾಕಬೇಕು ಅಂತ. ಆದರೆ ಮೊದಲು ಏನು ಮಾಡಬೇಕು? ಗಂಡ, ಹೆಂಡತಿ, ಮಕ್ಕಳ ಸಮೇತವಾಗಿ ಎಲ್ಲರೂ ಆ ಮನೆ ನೂತನವಾಗಿ ಕಟ್ಟಡವನ್ನು ಮಾಡಿರ್ತಕ್ಕಂಥ ವಿಚಾರಕ್ಕೆ ಬಂದು ನಿಂತ್ಕೋಬೇಕು. ಅದು ಯಾವತ್ತಾಗಿರಬೇಕು? ಬುಧವಾರ ದಿವಸನೇ ಬರಬೇಕು. ಗಮನ ಇಟ್ಕೊಳ್ಳಿ, ಗಂಡ, ಹೆಂಡತಿ, ಮಕ್ಕಳು. ಅಯ್ಯೋ, ನನ್ನ ಮಗಳು ಫಾರಿನಲ್ಲಿದ್ದಾಳೆ, ನನ್ನ ಮಗ ಎಲ್ಲೋ ವಿದೇಶದಲ್ಲಿದ್ದಾನೆ, ಅಥವಾ ಅವನು ಕೆಲಸಕ್ಕೆ ಹೋಗಿದ್ದಾನೆ, ಬರೋಕ್ಕಾಗಲ್ಲ, ಇದೆಲ್ಲ ಕಥೆಗಳು ಬೇಕಾಗಿಲ್ಲ. ಪ್ರತಿಯೊಬ್ಬನೂ ಅಲ್ಲಿರಬೇಕು. ಜೀವನದಲ್ಲಿ ಒಂದು ಸಲ ಮನೆ ಕಟ್ಟೋದು, ಇವತ್ತು ಕಟ್ಟಿದ್ರೆ ನಾಳೆ ಮತ್ತೆ ಕಟ್ಟೋಕ್ಕಾಗಲ್ಲ. ಒಂದು ಸಲ ಕಟ್ಟಿದ ಮೇಲೆ ಅಥವಾ ಮನೆ ಬಿಟ್ಟ ಮೇಲೆ ನಮ್ಮದಲ್ಲ ಆ ಜೀವನ. ಅದಕ್ಕೋಸ್ಕರ ಇರೋವರೆಗೂ ಒಂದು ಸಲ ಒಂದು ಮನೆ ಕಟ್ಟಿದಾಗ ಪ್ರಥಮವಾಗಿ ಕಟ್ಟಿರ್ತಕ್ಕಂಥ ಮನೆಗೆ ಪ್ರತಿಯೊಬ್ಬ ಗಂಡ, ಹೆಂಡತಿ, ಮಕ್ಕಳ ಸಮೇತರಾಗಿ ಆ ಮನೆ ಮುಂದೆ ಹಾಜರಿರಬೇಕು ಬುಧವಾರದ ದಿವಸ. ಸಾಯಂಕಾಲದಲ್ಲಿ ನೀವೆಲ್ಲ ಏನು ಮಾಡಬೇಕು? ಮಂತ್ರಾಕ್ಷತೆ, ಹಾಲು ಎಲ್ಲ ತರಬೇಕು. ಅಕ್ಷತೆ ಜೊತೆಗೆ ಅರ್ಶಿನ, ಕುಂಕುಮ ಅಂತ ತರಬೇಕು. 9 ವಿಧವಾದ ಹೂಗಳು, ಒಂದೊಂದು ಹೂಗಳು 9 ತರಬೇಕು. ಜ್ಞಾಪಕ ಇಟ್ಕೊಳ್ಳಿ, 9 ವಿಧವಾದ ಹೂ ತರಬೇಕು. 9 ವಿಧವಾದ ಹೂ ಜೊತೆಗೆ 9 ಹೂಗಳು 9 ವಿಧವಾದ ಒಂದೊಂದು ಹೂಗಳನ್ನು 9 ತರಬೇಕು. ಶಾಮಂತಿ ಹೂ 9 ಶಾಮಂತಿ ಹೂ, ಮಲ್ಲಿಗೆ ಹೂ 9 ಮಲ್ಲಿಗೆ ಹೂ, ಹಾಗೆ ಎಲ್ಲ 9 ವಿಧವಾದ ತರಬೇಕು. ನಮ್ಮಲ್ಲಿ ಅಷ್ಟದಿಕ್ಪಾಲಕರು ಒಂದು, ಪ್ರಥಮವಾಗಿ ಮಧ್ಯಸ್ಥಾನ ಅಂತ ಹೇಳಿ ಮೇಲೆ ಬ್ರಹ್ಮಸ್ಥಾನ, ಅದನ್ನು ಟೆರೆಸ್ ಮೇಲೋ ಮಾಡಿ ಮೇಲೆ ಅಂತ ಅನ್ಕೊಂತೀವಿ. ಅಲ್ಲಿ ಮೇಲ್ಗಡೆ ಮಧ್ಯಸ್ಥಾನ ಅಂದರೆ ಇಡೀ ಮನೆಗೆ ಮಧ್ಯ ಬ್ರಹ್ಮಸ್ಥಾನ ಅಂತ ಕರಿತೀವಿ. ಅಕಸ್ಮಾತ್ ದೊಡ್ಡ ಸೈಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ, 100ಕ್ಕೆ ಒಂದು 50 ಅಂತ ಇಟ್ಕೊಳ್ಳೋಣ. 50ಕ್ಕೆ 50 ಮಾತ್ರ ಮನೆ ಕಟ್ಟಿದ್ರೆ ಮನೆ ಮುಂದ್ಗಡೆನೆ ಬ್ರಹ್ಮಸ್ಥಾನ ಅಂತ ಇಟ್ಕೋಬೇಕು. ಯಾಕಂದರೆ ಆಯಾ ಪೂರ್ತಿ ಏನಿದೆ ಅದು ಇಂಪಾರ್ಟೆಂಟ್, ಪಾಯ ಮುಖ್ಯ ಅಲ್ಲ. ಆ ಆಯದ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಲೆಕ್ಕ ಇಟ್ಕೊತೀವಿ. ಮನೆ ಸುತ್ತಲೂ ಇರತಕ್ಕಂಥದ್ದು ಅಷ್ಟದಿಕ್ಪಾಲಕರು ಅಂತ ಕರಿತೀವಿ. ಈ ಅಷ್ಟದಿಕ್ಪಾಲಕರಲ್ಲಿ ಇಂದ್ರಾದಿ ದೇವತಾಯ ನಮಃ ಅಕ್ಷತೆ ತಗೋಬೇಕು. ಹಾಲು ತಗೊಳ್ಳಿ. ಗಂಡ, ಹೆಂಡತಿ, ಮಕ್ಕಳ ಸಮೇತವಾಗಿ ಗುದ್ಲಿ ಪೂಜೆ ಮಾಡಿದ ದಿವಸ ಏನು ಸೇರಿದ್ವಿ ಅದೇ ರೀತಿ ಎಲ್ಲರೂ ಇದನ್ನು ತಗೋಬೇಕು. ಇವತ್ತಿನ ದಿವಸ ಯಾರನ್ನೂ ಕರಿಬೇಡಿ. ಜ್ಞಾಪಕ ಇಟ್ಕೊಳ್ಳಿ, ಆ ಮನೆ ಮುಂದೆ ಹೊಸದಾಗಿ ನೂತನವಾಗಿರ್ತಕ್ಕಂಥ ಗೃಹ ಪ್ರವೇಶಕ್ಕೆ ಮೊದಲು ನೀವು ಹೋಗೋದು ಬುಧವಾರದ ದಿವಸ ಸಾಯಂಕಾಲ ಸೂರ್ಯ ಮುಳುಗಕ್ಕೆ ಮೊದಲು. ಸಾಯಂಕಾಲ ಸೂರ್ಯ ಮುಳುಗಕ್ಕೆ ಮೊದಲು ಪ್ರಾರಂಭಿಸಬೇಕು. ಗೋಧೂಳಿ ಲಗ್ನ ಅಂತ ಕರಿತೀವಿ. ಹಸುಗಳೆಲ್ಲ ಮನೆ ಬರೋ ಸಮಯ 4 ಕಾಲಿಂದ 5:15. ಗಮನ ಇಟ್ಕೊಳ್ಳಿ, 4 ಕಾಲಿಂದ 5:15 ಸಮಯ. ಆ ಸಮಯಕ್ಕೆ ಈ ಹಾಲನ್ನು ತಗೋಬೇಕು. ಸೊ ಗಂಡು ಮಕ್ಕಳಿದ್ರೆ ಅವ್ರಿಗೆ ಹಾಲನ್ನು ಕೊಡಿ, ಅಥವಾ ಮನೆ ಯಜಮಾನರಿದ್ರೆ ಹಾಲನ್ನು ಕೊಡಿ, ಅವ್ರ ಕೈಲಿ ಇಟ್ಕೊಂಡು ಹೋಗಬೇಕು ಅಂತ. ಅಕಸ್ಮಾತ್ ಬರೀ ಹೆಣ್ಣು ಮಕ್ಕಳೇ ಇದ್ದರೆ ಹಾಲನ್ನು ಕೊಡಬೇಡಿ. ಯಾಕಂದರೆ ಹಾಲು ಹಾಕಬೇಕಾದ್ರೆ ಅಧಿಕಾರ ಬಂದು ಯಾವತ್ತಿದ್ರೂ ಗಂಡು ಮಕ್ಕಳಿಗೆ, ಅದು ವಿಶೇಷತೆ. ಹೆಣ್ಣು ಮಕ್ಕಳಿಗೆ ಹೂವನ್ನೇ ಕೊಡಬೇಕು, ಶುಕ್ರನ್ನೇ ಕೊಡಬೇಕು, ವಿಶೇಷತೆ. ಚಂದ್ರನ ಯಾವತ್ತು ಗಂಡು ಮಕ್ಕಳಿಗೆ ಅಂದರೆ ಹಾಲನ್ನು ಗಂಡು ಮಕ್ಕಳಿಗೆ, ಯಾವತ್ತು ಹೂನ ಶುಕ್ರನ್ನ ಹೆಣ್ಣು ಮಕ್ಕಳಿಗೆ ಕೊಡಬೇಕು, ಇದು ವಿಶೇಷ. ಅಕ್ಷತೆ, ಅರ್ಶಿನ, ಕುಂಕುಮ ಮನೆ ಗೃಹಿಣಿನೇ ಇಟ್ಕೋಬೇಕು. ಅಕ್ಷತೆಯನ್ನು ಮನೆ ಗಂಡನ ಕೊಟ್ಟಾಗ ಅಕಸ್ಮಾತ್ ಗಂಡು ಮಗ ಹಾಲನ್ನು ಇಟ್ಕೊಂಡ್ರೆ ಅಕ್ಷತೆಯನ್ನು ಹೆಣ್ಣು ಮಕ್ಕಳನ್ನ ಇಟ್ಕೋಬೋದು. ಅಕ್ಷತೆಯನ್ನು ಗಂಡು ಮಕ್ಕಳು ಕೂಡ ಇಟ್ಕೋಬೋದು. ತಂದೆ ತಾಯಿ ಸಮೇತವಾಗಿ ಇಟ್ಕೊಂಡು ಒಂದು ಹೂವನ್ನು ಇಂದ್ರಾಯ ನಮಃ ಪೂರ್ವದಿಂದ ಪ್ರಾರಂಭಿಸ್ಕೋಬೇಕು. ಆ ಮನೆಗೆ ಏನೇ ಆಗಲಿ ಪೂರ್ವದಿಂದ ಪ್ರಾರಂಭಿಸ್ಕೊಂಡು ಆ ಇಂದ್ರಾಯ ನಮಃ ಒಂದು ನಮಸ್ಕಾರ ಹಾಕಬೇಕು, ಒಂದು ಹೂವನ್ನು ಇಡಬೇಕು. 9 ವಿಧವಾದ ಹೂಗಳನ್ನ 9 ಸಲ ಇಂದ್ರಾಯ ನಮಃ ಅಂತ ಹೇಳಬೇಕು ನೀವು. ಆ ಇಂದ್ರಾಯ ನಮಃ ಅಂತ ಹೇಳಿದಾಗ
ಒಂದು ಸಲ ಶಾಮಂತಿಗೆ, ಓಂ ಇಂದ್ರಾಯ ನಮಃ ಮಲ್ಲಿಗೆ ಹೂ, ಓಂ ಇಂದ್ರಾಯ ನಮಃ ಶಾಮಂತಿಗೆ ಹೂ ಆದ ತಕ್ಷಣ ಚಂಡಿ ಹೂ, ಓಂ ಇಂದ್ರಾಯ ನಮಃ ಗುಲಾಬಿ ಹೂ, ಓಂ ಇಂದ್ರಾಯ ನಮಃ, ಹಾಗೆ 9 ಸಲ ಇಂದ್ರಾಯ ನಮಃ ಅಂತ ಹೇಳಬೇಕು. ಇಂದ್ರನಿಗೆ ಹೇಳಿದ ತಕ್ಷಣ ಸ್ವಲ್ಪ ಆ ಹೂವಿನ ಮೇಲೆ ಹಾಲು ಹಾಕಬೇಕು, ಅರ್ಶಿನ ಕುಂಕುಮ ಪೂಜೆ ಮಾಡಬೇಕು. ತದನಂತರ ಮಂತ್ರಾಕ್ಷತೆಯನ್ನು ಹಾಕೋಕ್ಕೆ ಮೊದಲು ಮನೆ ದೇವರನ್ನ ಸ್ಮರಣೆ ಮಾಡ್ಕೋಬೇಕು. ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ. ನೋಡಪ್ಪ ಇಷ್ಟ ದೇವತೆ, ನಮ್ಮ ಮನೆ ನೀನು ದೇವರಾಗಿರೋದ್ರಿಂದ ಈ ಗೃಹ ನಿವಾಸ ಫಸ್ಟ್ ಟೈಮ್ ನಾವು ಕಟ್ಟಿದ್ದೀವಿ ಲೈಫಲ್ಲಿ. ಜೀವನ ಪೂರ್ತಿ ಈ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ವಾತಾವರಣ ಇರಬೇಕು. ಇಲ್ಲಿ ಯಾವನೋ ಒಬ್ಬ ಗಾರೆ ಕೆಲಸದವ್ನು ಕೆಲಸ ಮಾಡಿರ್ತಾನೆ, ಕಾರ್ಪೆಂಟ್ರ್ ಕೆಲಸ ಮಾಡಿರ್ತಾನೆ, ಸಿಗರೇಟ್ ಸೇದಿರ್ತಾನೆ, ಕುಡ್ದಿರ್ತಾನೆ, ಬೀಡಿ ಗೀಡಿ ಸೇದಿರ್ತಾನೆ, ಪೇಂಟ್ ಹೊಡೆಯೋನಿರ್ತಾನೆ, ಅವನು ಅಕಸ್ಮಾತ್ ಕುಡ್ದಿರ್ತಾನೆ, ಅಥವಾ ಬಟ್ಟೆ ಗಿಟ್ಟೆ ಹಾಕೊಂಡಿರಲ್ಲ, ಸ್ನಾನಗಿನ ಮಾಡಿರಲ್ಲ. ಇದೆಲ್ಲ ಮನೆಗೆ ದೋಷಗಳು. ಈ ದೋಷಗಳನ್ನೆಲ್ಲ ಹೋಗೋಕ್ಕೆ ಹೊರಭಾಗದಲ್ಲಿ ಪ್ರೇತಾತ್ಮಗಳೇನಾದಿದ್ರೆ, ದುಶ್ಚಟಗಳೇನಾದರೂ ಇದ್ದರೆ ಅದೆಲ್ಲ ನಿವಾರಣೆ ಆಗಲಿ ಸ್ಮರಣೆ ಮಾಡ್ಕೋಬೇಕು. ಆ ಇಂದ್ರ ಸ್ಮರಣೆ ಮಾಡಿಕೊಂಡು ಸ್ಥಳದಾತಾಯಿ ಅಕ್ಷತೆ ತಗೋಬೇಕು. ಮನೆ ದೇವರು, ಇಷ್ಟ ದೇವರು, ಕುಲದೇವರು ಎಲ್ಲರನ್ನ ಸ್ಮರಣೆ ಮಾಡ್ಕೊಂಡ್ಬಿಟ್ಟು ಮಂತ್ರಾಕ್ಷತೆ ಹೇಳ್ಕೋಬೇಕು. ಹೇಳ್ಕೊಳ್ಳಿ. ಅದನ್ನು ಹೇಳ್ಕೊಳ್ಳುವಾಗ ಇದನ್ನು ಹೇಳಬೇಕು. ಇದನ್ನು ಕುಬೇರ ಗಾಯತ್ರಿ ಅಂತ ಹೇಳ್ತೀವಿ. ಈ ಕುಬೇರ ಗಾಯತ್ರಿ ಮಂತ್ರವನ್ನು ನೀವು ಹೇಳಿ ಆ ಮಂತ್ರಾಕ್ಷತೆ ಹಾಕಿದ ತಕ್ಷಣ ಮನೆಯಲ್ಲಿರ್ತಕ್ಕಂಥ ದೋಷಗಳು ಎಲ್ಲ ಹೊರಟೋಗುತ್ತೆ. ಏನು ಮಾಡಬೇಕು? ಸ್ಥಳದಾತಾಯ ವಿದ್ಮಹೇ ಗೃಹದೇನವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ಅಂತ ಸ್ಮರಣೆ ಮಾಡ್ಕೋಬೇಕು. ಆ ಕುಬೇರ ಗೃಹ ನಿವಾಸದಲ್ಲಿ ವಾಸವಾಗ್ತಾನೆ, ಶಾಂತಿ ನೆಮ್ಮದಿ ವಾತಾವರಣ ಕೊಡ್ತಾನೆ. ಅದಾದಮೇಲೆ ಅಗ್ನಿಮೂಲೆಗೆ ಹೋಗಬೇಕು. ಅಗ್ನಿಮೂಲೆಯಲ್ಲೂ ಇದೇ ರೀತಿಯಾಗಿ ಪೂಜೆ ಮಾಡಬೇಕು. ಫಸ್ಟು ನೇನೆ ಮಾಡಬೇಕು, ನೀವುಗಳು ಹೂವನ್ನು ಹಾಕಬೇಕು, 9 ವಿಧವಾದ ಹೂಗಳು. ಅಕ್ಷತೆಯನ್ನು ಮೊದಲು ಅರ್ಶಿನ ಕುಂಕುಮ ಹಾಕಬೇಕು. ತದನಂತರ ಹಾಲನ್ನು ಸ್ವಲ್ಪ ಮಟ್ಟಿಗೆ ಮನೆ ಯಜಮಾನರ ಕೈಯಲ್ಲಿ ಹಾಕಿಸ್ಬೇಕು. ಅದಾದ ಮೇಲೆ ಇದೇ ರೀತಿಯಾಗಿ ಅಕ್ಷತೆ ಹಾಕಿ ಎಲ್ಲ ಮನೆ ದೇವರು, ಇಷ್ಟ ದೇವರ, ಕುಲದೇವರನ್ನ ಸ್ಮರಣೆ ಮಾಡಬೇಕು. ಏನೇನು ಮಾಡ್ಕೊಂಡ್ರಿ? ಇಂದ್ರ, ಅಗ್ನಿ, ಯಮ, ವಾಯು, ನಿರುತಿ, ವರುಣ, ಅದಾದ ಮೇಲೆ ಕುಬೇರ, ಕೊನೆಯದಾಗಿ ಈಶಾನ್ಯದಲ್ಲಿ ಪರಮೇಶ್ವರ. ಇಷ್ಟೂ ನೆನೆಸ್ಕೊಂಡು ಮಧ್ಯ ಬ್ರಹ್ಮಸ್ಥಾನಕ್ಕೆ ಬರಬೇಕು. ಈ ಮಧ್ಯ ಬ್ರಹ್ಮಸ್ಥಾನದಲ್ಲಿ ಆಕಾಶ ಏನಿದೆ, ಭೂಮಿ ಏನಿದೆ, ಈ ಎರಡಕ್ಕೂ ಮಧ್ಯ ಯಾವತ್ತು ಪಂಚಭೂತಗಳು ಅಂತ. ಈ ಪಂಚಭೂತಗಳಿಗೆ ಮೂಲ ಮಂತ್ರ ಒಂದಿದೆ. ಆ ಮೂಲ ಮಂತ್ರ ಏನು ಅನ್ನೋದನ್ನು ನೀವು ಕಾಯಬೇಕು, ನಾನು ತಿಳಿಸ್ಬೇಕು.